ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಜೊತೆ ಕುಕನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಕುರಿತು ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಾಗಪ್ಪ ಕಲ್ಮಣಿ ಅಂತ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ನಾಗರತ್ನ ಕಲ್ಮಣಿ. ನಾಗರತ್ನ ಅವರೇ ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಕುಕನೂರು ಪಂಚಾಯತಿ. ಕುಕನೂರು ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀರಾ. ಇವಾಗ ಏನಾಗಿದ್ದೀರಾ ಮೇಡಮ್ ಪಂಚಾಯತಿನಲ್ಲಿ? ಅಧ್ಯಕ್ಷರಾಗಿ. ಇವಾಗ ಅಧ್ಯಕ್ಷರಾಗಿದ್ದೀರಾ. 1 ವರ್ಷದಿಂದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೀರಾ. ಸರ್, ತಮ್ಮ ಮಿಸಸ್ ಮೊದಲನೇ ಬಾರಿ ಕಾಂಪಿಟೇಷನ್ ಮಾಡಿ ಮೊದಲನೇ ಸಲನೇ ಗೆದ್ದಿದ್ದಾರೆ. ಇವಾಗ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೇಗೆ ಅನಿಸ್ತದೆ ಸರ್ ರಾಜಕೀಯ? ರಾಜಕೀಯ ಸ್ವಲ್ಪ ಖುಷಿ ಪಡುತ್ತೆ, ಖುಷಿ ಕೊಡ್ತಾ ಇದೆ. ಸಾಮಾಜಿಕ ಸೇವೆಯಲ್ಲಿ ಒಟ್ಟು ನಮ್ಗೆ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಕ್ಕೈತ್ರಿ. ಸ್ವಲ್ಪ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದಕ್ಕೆ ಗಮನ ಕೊಡೋಕೆ ನಾವು ಆಸಕ್ತಿ ವಹಿಸಿವಿ ಸರ್. ಸರ್, ತಾವು ಯಾವ ಪಕ್ಷದ ಫಾಲೋವರ್ ಆಗಿದ್ದೀರಾ ಸರ್? ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಫಾಲೋವರ್ ಆಗಿದ್ದೀರಾ. ಫಾಲೋವರ್ ಸರ್, ತಮಗೆ ಟೋಟಲ್ ವೋಟ್ ಎಷ್ಟು ಬಂದಿತ್ತು ಸರ್ ಗೆದ್ದಾಗ? ಸರ್, ಟೋಟಲ್ 600 ಓಟಿನಲ್ಲಿ 294 ಓಟ್ ತೊಗೊಂಡಿವಿ ಸರ್. ಅದ್ರಾಗ EDC ಅಂತ ನಾವು ಒಂದು 24, ಟೋಟಲ್ 300 ಚಿಲ್ಲರೆ ಓಟ್. ನಾವು ನಮ್ಮ ವಿರುದ್ಧ ಸ್ಪರ್ಧಾಳ ಎದುರಿಗಿಂತ 150 ಓಟ್ ನಾವು ಲೀಡ್ನಾಗ 150 ಲೀಡ್ ಬಹುಮತ ಆಯ್ಕೆಯಿಂದ ಗೆದ್ದಿದ್ದೀರಾ ಸರ್. ಸರ್, ಮತ್ತೆ ಅಂದ್ರೆ ತಮಗೆ 3 ವರ್ಷ ಕಳೆದಿದ್ರ. 3 ವರ್ಷ 2 ವರ್ಷದಿಂದ ಮೆಂಬರ್ ಆಗಿರಿ. ಇವಾಗ ಅಧ್ಯಕ್ಷರು ಕೂಡ ಆಗಿ 1 ವರ್ಷ ಆಗಿದೆ. ಒಟ್ಟಾರೆ 3 ವರ್ಷದಿಂದ ತಮ್ಮ ವಾರ್ಡಿನಲ್ಲಿ ತಮ್ಮ ಗ್ರಾಮಕ್ಕೋಸ್ಕರ ಏನೋ ಅಭಿವೃದ್ಧಿ ಕೆಲಸಗಳಾಗಿದೆ ನಿಮ್ಮ ಕಡೆಯಿಂದ? ನೋಡಿ ಸರ್, ಇದು ಮೊದ್ಲಾಗ ಸ್ವಾಮಿ ಇದೆ ಸರ್. ಕುಕನೂರು ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಅನುದಾನ ಕಡಿಮೆ ಇದ್ದಿದ್ರಲ್ಲಿ ನಾವು ಸುವರ್ಣ ಗ್ರಾಮದಲ್ಲಿ ಸುಮಾರು ಒಂದು ಎಂತ ಇಲ್ಲಂದ್ರೆ ಒಂದು 30 ಲಕ್ಷದವರೆಗೆ CC ರೋಡ್ ಮಾಡಿದೀವಿ ಸರ್. ಸಾರ್ವಜನಿಕವಾಗಿ ಅಡ್ಡಾಡಕ್ಕೆ ಜನರಿಗೆ ರಸ್ತೆ ಸುಧಾರಣೆ ಮಾಡಿಕೊಟ್ಟಿವಿ ಸರ್. ಆಮೇಲೆ ಪಾದಾಚಾರಿಗಳಿಗೆ CD ಮಾಡಿಕೊಟ್ಟಿದ್ದೀವಿ ಸರ್. ಕುಡಿಯೋ ನೀರಿಂದು ಸುಮಾರು 10 ವರ್ಷ ಪೈಪ್ಲೈನ್ ಆಗಿದ್ದೀವಿ ಸರ್. ಕೆಲವೊಂದು ಏರಿಯಾದಲ್ಲಿ ಭಾಳ ಪ್ರಾಬ್ಲಮ್ ಇದೆ ಸರ್. ಅಂಥವೆಲ್ಲ ನಾವು ಸಾಲ್ವ್ ಮಾಡಿ ಪೈಪ್ಲೈನ್ ಮಾಡಿ ಜನರಿಗೆ ಕುಡಿಯೋ ನೀರಿಂದು. ಇನ್ನೊಂದು ವಿಶೇಷವಾಗಿ ಅಂದ್ರೆ ಸರ್, ಆ್ಯಕ್ಚುಲಿ ನಮ್ಮ ಮಹಿಳಾ ಶೌಚಾಲಯ ಇದ್ದಿಲ್ಲ ಸರ್. ಅದೆಲ್ಲ ಸ್ವಲ್ಪ ಬಯಲು ಸೀಮೆ ಒಳಗೆ ಹೋಗಿದ್ರಿ. ಅದು ಒಂದು ನಮ್ಮ ಸದಸ್ಯರ ಸಹಕಾರ, ಇಂದಿನ ಒಂದು ಅಧ್ಯಕ್ಷರ ಸಹಕಾರ, ಸ್ವಲ್ಪ ಗಮ್ಮಣ್ಣ ಜಮಖಂಡಿ ಅವರ ಸಹಕಾರದೊಂದಿಗೆ ನೂತನವಾಗಿ ನಾವು ಹೊಸ ಶೌಚಾಲಯ ಕಟ್ಟಿಸಿಕೊಟ್ಟಿವಿ ಸರ್. 3 ಲಕ್ಷದ್ದು ಶೌಚಾಲಯ ಮಹಿಳೆಯರಿಗೆ ಸರ್, ಸ್ತ್ರೀಯರಿಗೆ ಸರ್. ಅದು ಒಂದು ನಮಗೆ ಹೆಮ್ಮೆ ವಿಷಯ ಸರ್. ಆ ಸುಮಾರು 4 ವಾರ್ಡಿನ ಜನ ಇವತ್ತು ನಮ್ಗೆ ನಡೆಸ್ತಾ ಇದ್ದಾರೆ ಸರ್. ಅದೊಂದು ಮಾಡಿದ್ವಿ ಸರ್. ಸರ್, ರಾಜಕೀಯದಲ್ಲಿ ತಮ್ಮ ಮಿಸಸ್ ಮೊದಲಾದ್ರು ತಮ್ಮ ಕುಟುಂಬದಲ್ಲಿ ಯಾರು ಇದ್ದಾರೆ ಸರ್? ಇವರು ನಂತರ ಅಂದ್ರೆ ನಾವೇ ಸರ್. ಮೊದ್ಲಾಗಿದ್ದೇನೋ ನಾವು ಸುಮಾರು 15 ವರ್ಷ ಇದರಲ್ಲಿ ನಾವು ರಾಜಕೀಯವಾಗಿ ಹೋರಾಟ ಮಾಡಿದ್ವಿ ಸರ್. ನಾವು ನಿಂದಿರದೇ ಇದ್ರೂ ಇನ್ನೊಬ್ರು ಮೆಂಬರ್ ಮಾಡೋ ಶಕ್ತಿ ಅಂತ ನಾವು ಬೆಳೆಸ್ಕೊಂಡಿದ್ವಿ ಸರ್. ತಾವು ರಾಜಕೀಯ ಬಿಟ್ಟು ಏನೇನು ಕೆಲಸ ಮೊದಲು ಯಾವ ಇದರಲ್ಲಿ ಇದ್ರಿ? ಮೊದಲು ಸ್ವಲ್ಪ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಿದ್ವಿ ಸರ್. ಸ್ವಲ್ಪ ನಾವೆಲ್ಲ ಇವು ರೋಡ್ ವರ್ಕ್ ಸರ್. ಇವೆಲ್ಲ ಆಸರೆ ಮನೆ ಇರ್ಬೋದು, CC ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಇಂಥವೆಲ್ಲ ಕೆಲಸ ಮಾಡಿದ್ವಿ. ರಾಜಕೀಯ ಬಿಟ್ಟು ಯಾವ್ದಾರ ಸಂಘದಲ್ಲಿ ವರ್ಕ್ ಮಾಡಿದಿರ ತಾವು? ಮಾಡಿದ್ವಿ ಸರ್. ನಾವು DSS ಮಾಡಿದ್ವಿ ಸರ್. DSS ಸಂಘ? ಹೌದು ಸರ್. ಅದ್ರಲ್ಲಿ ಏನಾಗಿದೆ ಸರ್? DSS ಸಂಘದೊಳಗೆ ಅಧ್ಯಕ್ಷರಾಗಿ 5 ವರ್ಷ ಕೆಲಸ ಮಾಡಿದ್ವಿ ಸರ್. ಆಮೇಲೆ ಅಂಬೇಡ್ಕರ್ ಯುವಕ ಸಂಘ ಅಂತ ಸರ್, ಸುಮಾರು ನಾವು ತಾಲೂಕು ಮಟ್ಟದ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇಂಥವು ಯಶಸ್ವಿ ನಡೆಸಿಕೊಟ್ಟಿವಿ ಸರ್. ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಸ್ಟೇಟ್ ಲೆವೆಲ್ ವರೆಗೆ ನಾನು ಕಾಂಪಿಟೇಷನ್ ಮಾಡಿದ್ವಿ ಸರ್. ನೀವು ಕ್ರೀಡಾಪಟು? ನಾವು ಕ್ರೀಡಾಪಟು ಸರ್. ಕ್ರೀಡೆಗೆ ಹೆಚ್ಚು ಒತ್ತು ಪ್ರೋತ್ಸಾಹ ಕೊಟ್ಟಿದ್ದೀರಾ? ಹ್ಞೂ ಸರ್. ನಮ್ಮ ಜೊತೆಗೆ ಸಂಘಟಕರನ್ನ ಭಾಳ ನಾವು ಸಂಘಟಿತವಾಗಿ ಬೆಳೆಸಿವಿ ಸರ್ ಆ ಮಟ್ಟದೊಳಗೆ ಸರ್. ಸರ್, ಇವಾಗ ವೈಯಕ್ತಿಕ ವೃತ್ತಿ ಏನು ಸರ್ ಇವಾಗ ತಮ್ಮದು? ಈಗ ಸದ್ಯ ಸರ್ ರಾಜಕೀಯ ಒಂದು ಫೀಲ್ಡ್ನಾಗ ಎಂಟ್ರಿ ಆಗಿದ್ವಿ ಸರ್. ಅದನ್ನೇ ಒಂದು ರಾಜಕೀಯ ಬಿಟ್ಟು ವೈಯಕ್ತಿಕ ವೃತ್ತಿ ಕೃಷಿ ಸರ್, ವ್ಯವಸಾಯ ಸರ್. ಸರ್, ತಾವು ವ್ಯವಸಾಯ ಮಾಡ್ತಿದ್ದೀರಾ, ತಮ್ಮ ಮಿಸಸ್ ಹೌಸ್ ವೈಫ್. ಈ ರೀತಿ ವ್ಯವಸಾಯ ಮಾಡ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್ ತಮ್ಮ? ನಮಗ ಸ್ಫೂರ್ತಿ ಸರ ಜನಸೇವೆ ಮಾಡ್ಬೇಕನ್ನೋದು ಸರ್. ಏನಂದ್ರೆ ಜನಸೇವೆ, ಸೋಷಿಯಲ್ ವರ್ಕ್ ಆಧಾರಿತವಾಗಿ ಬಂದಿದ್ದೀರಾ? ಬಂದಿದ್ದೀವಿ ಸರ್. ಸರ್, ಮತ್ತೆ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಿಗೆ ಸಪೋರ್ಟ್ ಮಾಡಂತ ಗುರುಗಳು ಅಂತ ಇದ್ದಾರೆ ತಮಗೆ? ಇದ್ದಾರೆ ಸರ್. ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀವಿ ಸರ್. ನೇರವಾಗಿ ಹೇಳ್ಬಿಡ್ತೀವಿ ಸರ್. ಆಕ್ಚುಲ್ ಈ ವಿಷಯದಾಗ ನಮಗ ಶಂಬಣ್ಣ ಜೋಳದ ಅಂತ ಸರ್, ಆಮೇಲೆ ದಾಮಣ್ಣ ಜಮಖಂಡಿ, ರವಿ ಜಕ್ಕ, ಇಂಥವ್ರು ಒಂದು 3 ಜನ ನಮ್ಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾರೆ. ಏನಾಗಿದ್ದಾರೆ ರಾಜಕೀಯದಲ್ಲಿ ಸರ್? ಸದ್ಯ ಒಬ್ರು ಜಿಲ್ಲಾ ಉಪಾಧ್ಯಕ್ಷರು ಸರ್, ದಾಮಣ್ಣ ಜಮಖಂಡಿ ಅವ್ರು ಅಂತಂದ್ರಿ, ಕ್ಲಾಸ್ 1 ಕಾಂಟ್ರಾಕ್ಟರ್ ಸರ್. ಅವ್ರ ಹೆಲ್ಪ್ನ ಇದೆ ಸರ್. ಆಮೇಲೆ ಶಂಭು ಜೋಳದ ಅಂತ ಸರ್, VSS ಬ್ಯಾಂಕಿನ ನಿರ್ದೇಶಕರು. ಅವ್ರು ಆಕ್ಚುಲಿ ನಮ್ಗೆ ಟಿಕೆಟ್ ಕೊಟ್ಟು ಅವರೇ ಇವತ್ತು ನಮ್ಮನ್ನ ಪ್ರೆಸಿಡೆಂಟ್ ಆಗಕ್ಕ ಇವರಿಬ್ರು ಮೂಲ ಕಾರಣ ಸರ್. ಇವರಿಬ್ರು ತುಂಬಾ ಯಾವುದೇ ಕೆಲಸದಲ್ಲಿ ಸಹಕಾರ ಮಾಡ್ತಾರೆ ಸರ್. ಫುಲ್ ಸಪೋರ್ಟ್ ಸರ್. ಸರ್, ನಮ್ಮ 24x7 ಕರ್ನಾಟಕ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಸಹಕಾರ ಕೊಡ್ತೀರಾ ಸರ್? ಅವ್ರಿಗೆ ನಾವು ಯಾವುದೇ ರೀತಿ ಕೃತಜ್ಞತೆ ಸಲ್ಲಿಸಿದ್ರೆ ಕಡಿಮೆ ಸರ್. ಆಕ್ಚುಲ್ ನಮ್ಗೆ ನಾವು ಇರ್ತಕ್ಕಂಥ ಒಂದು ಆರ್ಥಿಕ ಮಟ್ಟದೊಳಗೂ ಭಾಳ ಹಿಂದುಳಿದಾರೆ ಸರ್. ನಮ್ಮನ್ನು ಗುರುತಿಸಿ ಯಾವುದೇ ತಾವೇ ಒಂದು ಹಣ ಸಹಾಯ ಮಾಡಿ ಇವತ್ತು ನಮ್ಮನ್ನು ಪ್ರೆಸಿಡೆಂಟ್ ಮಾಡಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯತಿಗೆ ಟಿಕೆಟ್ ಕೊಟ್ಟು ಇವತ್ತು ಮುಂದೆ ನಡೆಸಿದ್ದಂದ್ರೆ ಅವರೇ ಸರ್. ಈ ಶ್ರೇಯಸ್ ಎಲ್ಲ ಅವರಿಗೆ ಸಲ್ಲಿಸುತ್ತೆ. ದಾಮಣ್ಣ ಜಮಖಂಡಿ ಇರ್ಬೋದು, ಶಂಬಣ್ಣ ಜೋಳ ಅವರು ಸರ್. ಅವ್ರಿಗೆ ಈ ರೀತಿ ಇಷ್ಟ. ಮತ್ತೆ ತಮ್ಮ ಗ್ರಾಮಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂದ್ರೆ, ಇವಾಗ ಅಧ್ಯಕ್ಷರಾಗಿದ್ದೀರಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ಇನ್ನು ರಾಜಕೀಯದಲ್ಲಿ ಹೆಚ್ಚಿಗೆ ಬೆಳಿಬೇಕು, ಅದಕ್ಕೆ ಅವಕಾಶ ಸಿಗೋದು.
ಈ ರೀತಿ ರಾಜಕೀಯದಲ್ಲಿ ಬೆಳೆದಕ್ಕೆ ತಮಗೆ ಜನರ ಬೆಂಬಲ ಆಗಿದೆ ಸರ್ ತಮ್ಮ ವಾರ್ಡಿನಲ್ಲಿ, ತಮ್ಮ ಗ್ರಾಮದಲ್ಲಿ? ನಾವು ಸ್ವಲ್ಪ ಜನರ ಮಧ್ಯೆ ಇರ್ತೀವಿ ಸರ್. ಸಣ್ಣ ಪುಟ್ಟ ಏನೋ ಸಮಸ್ಯೆ ಇದ್ರೂ ನಾವು ಇಮಿಡಿಯೇಟ್ಲಿ ಸ್ಪಂದನೆ ಮಾಡ್ತೀವಿ ಸರ್. ಕಷ್ಟದಲ್ಲಿ ಭಾಗಿಯಾಗಿ ಒಟ್ಟು ಜನಕ್ಕೆ ಏನು ಮೂಲಭೂತ ಸೌಕರ್ಯ ಬೇಕು ಅದಕ್ಕಂತೂ ಸ್ಪಂದನೆ ಮಾಡ್ತೀವಿ ಸರ್. ಹಂಗಾಗಿ ಜನರು ನಮ್ಮ ಜೊತೆಗೆ ಸಪೋರ್ಟ್ ಇದ್ದಾರೆ ಸರ್. ಸರ್, ಒಂದು ವಾರ್ಡಲ್ಲಿ ಜನತೆ ಅಂದ್ರೆ ಒಂದು ಕಷ್ಟ ಅಂತ ಇದ್ದೇ ಇರುತ್ತೆ ಅವ್ರಿಗೆ. ಅವರು ಏನಾದ್ರು ಕುಂದುಕೊರತೆಗಳು ತಂದಾಗ ಯಾವ ರೀತಿ ಸಂಪರ್ಕದಲ್ಲಿ ಇರ್ತೀರ ಅವ್ರ ಜೊತೆ? ಸರ್, ನಮ್ಮ ಕೈಲಾದಷ್ಟು ಮಟ್ಟಿಗೆ ಆಫೀಸಲ್ಲಿ ವರ್ಕ್ ಇತ್ತಂದ್ರೆ ಆಫೀಸ್ ಮುಖಾಂತರ ಮಾಡ್ತೀವಿ ಸರ್. ನಮ್ಮ ಕೈಲಿ ಆಗದೆ ಇತ್ತಪ್ಪ ಅಂದ್ರೆ ಸ್ವಲ್ಪ ಹೆಚ್ಚಿನ ನಮ್ಮ ಲೀಡರ್ಸ್ ಇರ್ತಾರೆ ಸರ್, ಅವ್ರ ಜೊತೆ ಅವ್ರ ಮುಖಾಂತರ ಸ್ವಲ್ಪ MLA ಇರ್ಬೋದು, MLC ಇರ್ಬೋದು, ಅಂತರ ಮುಖಾಂತರ ಕೆಲಸ ಕೈಲಾದಷ್ಟು ಯಾವ್ದು ರೀತಿ ಬಗೆಹರಿಸೋಕೆ ಇಷ್ಟಪಡ್ತೀವಿ ಮಾಡ್ತೀವಿ ಸರ್. ಸರ್, ಮತ್ತೇನಂದ್ರೆ ತಮ್ಮ ಗ್ರಾಮ ಪಂಚಾಯತಿಲಿ ಒಟ್ಟಾರೆ ಎಷ್ಟು ಜನ ಇದ್ದಾರೆ ಸರ್ ಮೆಂಬರ್ಸ್? ಸರ್ 40 ಜನ ಸರ್ ಟೋಟಲ್. 40 ಜನ ನಿಮ್ ಬಿಟ್ಟು ಇನ್ನು 39 ಜನ ಇದ್ದಾರೆ. 39 ಜನ ಸರ್. 39 ಜನದಲ್ಲಿ ಯಾವ್ದೇ ಕೆಲಸಗಳಲ್ಲಿ ಯಾವ ತರ ಸಹಕಾರ ಇದೆ, ಹೊಂದಾಣಿಕೆ ಯಾವ ರೀತಿ ಇದೆ ಪ್ರತಿಯೊಬ್ಬರಲ್ಲೂ? ಸರ್, ಗ್ರಾಮ ಪಂಚಾಯತಿ ಸದಸ್ಯರು ಆಲ್ಮೋಸ್ಟ್ ಆಲ್ ಇವತ್ತು ನಾವು ರಾಜಕೀಯನ ಬದಿಗಿಟ್ಟು 40 ಜನ ಇದು ಪಂಚಾಯತ್ ನಮ್ದು ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡೋಣ, ಇಲ್ಲಿ ರಾಜಕೀಯ ಮಾಡೋದು ಬೇಡ ಅಂತಂದು ಎಲ್ಲರೂ ಒಕ್ಕಟ್ಟಿನಿಂದ ಯಾವುದೇ 13 ವಾರ್ಡ್ನಲ್ಲಿ ಸರಿ ಸಮಾನವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ ಸರ್. ಎಲ್ಲ ಹೊಂದಾಣಿಕೆ ಯಾವುದೇ ಇಲ್ಲ ಸರ್, ಯಾವುದೇ ಇಲ್ಲಿ ಕಾಂಗ್ರೆಸ್ BJP ಅಂತ ಏನಿಲ್ಲ ಸರ್. ಸರ್, ನಮ್ಮ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಉಳಿದ 39 ಜನ ಮೆಂಬರ್ಸ್ಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀರಾ? ಈಗ ಸರ್, ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ನಮ್ಮೊಂದಿಗೆ ಸಹಕಾರದಿಂದ ನಡ್ಕೊಂಡು ಹೊಂಟಾರೆ ಸರ್. ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಪ್ರೆಸಿಡೆಂಟ್ ಆಗಿ ಈಗ ಬಂದಂತ ಅನುದಾನದಲ್ಲಿ ಪ್ರತಿ ವಾರ್ಡ್ಗೂ ತಾರತಮ್ಯ ಮಾಡ್ಲಾರ್ದಂಗ ಈಗ ಕೆಲವು ಈಗ SC ವಾರ್ಡ್ ಇರ್ತಾವ ಸರ್, ಸ್ಲಮ್ ಏರಿಯಾ, ಅವ್ಕೆ ಶೇಕಡ ಇಂತಿಷ್ಟು ಕೊಡ್ಬೇಕಂತಾನೆ ಇರ್ತಾರೆ ಸರ್. ಇನ್ನೂ ಹೆಚ್ಚಿಗೆ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಸರ್. ತಾವು ಗೆದ್ದಂತ ಸಂದರ್ಭದಲ್ಲಿ ತಮ್ಮ ವಾರ್ಡಿನಲ್ಲಿ ಹೆಚ್ಚಾಗಿ ಕಂಡಂತ ಸಮಸ್ಯೆಗಳೇನೇನಿತ್ತು ಸರ್? ನಮ್ಮ ವಾರ್ಡ್ನಲ್ಲಿ ಈಗ ಮೇನ್ ಸರ್ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್. ಅದನ್ನಂತೂ ನಾವು ಒಂದು 4 ತಿಂಗಳಲ್ಲಿ ಅದನ್ನ ಪೈಪ್ಲೈನ್ ಮಾಡಿ ಜನರಿಗೆ ಅಡ್ಡಿಲ್ಲಪ್ಪ, ಇವ್ರು ಪರವಾಗಿಲ್ಲ, ಇವು ಬಡವರಿಗೆ ಕೆಲಸ ಮಾಡ್ತಾರ, ಆಮೇಲೆ ಮೂಲಭೂತ ಸೌಕರ್ಯಗಳು ಕುಡಿಯೋದು ಮೇನ್ ಅಲ್ಲ ಸರ್ ನೀರು. ಅದನ್ನ ಕೊಟ್ಟಿದ್ದಕ್ಕಂತೂ ನಮ್ಮನ್ನ ಸ್ವಲ್ಪ ಒಪ್ಕೊಂಡ್ರೆ ಸರ್. ನೆಕ್ಸ್ಟ್ CC ರಸ್ತೆ ಸರ್, ಅವೆಲ್ಲ ಅಡ್ಡಾಡಕ ಹೇಳ್ಬೇಡ ಸರ್, ಗಲೀಜ್ ಸ್ಲಮ್ ಏರಿಯಾ ಸರ್, ಅವನ್ನೆಲ್ಲ ಸುಧಾರಣೆ ಮಾಡಕ್ ನಾವು ಇನ್ನು 1.5 ವರ್ಷ ಇದೆ ತಮಗೆ ಕಾಲಾವಧಿ. 1 ವರ್ಷದಲ್ಲಿ ಮುಖ್ಯವಾಗಿ ಯಾವ ರೀತಿ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಾ ತಾವು? ಸರ್, ಏನೋ ದೇವ್ರ ಮೇಲೆ ಭಾರ ಇಟ್ಟಿದ್ದು ಸರ್. ಪಟ್ಟಣ ಪಂಚಾಯತ್ ಆಯ್ತು ಅಂದ್ರೆ ಅನುದಾನ ನಮ್ಮ ಕೈಯಲ್ಲಿ ಇದ್ದಾರೆ ಸರ್. ಕುಗ್ನೂರನ್ನ ಒಂದು ಮಾದರಿಯ ಕ್ಷೇತ್ರವಾಗಿ ಮಾಡ್ಬೇಕಂತ ಆಸೆ ಇಟ್ಟಿದ್ವಿ ಸರ್. ನಿಮ್ ಕೈಗೆ ಅವಕಾಶ ಸಿಕ್ಕಿದ್ರೆ ಮಾದರಿ ಕ್ಷೇತ್ರವಾಗಿ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತೀವಿ ಸರ್. ಸರ್, ಕೊನೆಯದಾಗಿ ಏನಂದ್ರೆ ತಮ್ಗೆ ಈ ಸ್ಥಾನಕ್ಕೆ ಬರೋದಕ್ಕೆ ತಮ್ಮ ವಾರ್ಡಿನ ಜನತೆನೇ ಕಾರಣ, ತಮ್ಮ ಗ್ರಾಮ ಜನರೇ ಕಾರಣ. ತಮ್ಗೆ ಓಟ್ ಆಗಿ ಗೆಲ್ಸಂತ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ? ಅವರಿಗೆ ನಾವು ಏನ್ ಮಾಡಿದ್ರು ಋಣ ತೀರ್ಸಕ್ಕಾಗಲ್ಲ ಸರ್. ಅವರು ನಮ್ಮನ್ನ ಇಂಥ ಒಂದು ಸಂದರ್ಭದೊಳಗೆ ಕೈ ಹಿಡಿದು ಇವತ್ತು ಅವ್ರ ಮೆಂಬರ್ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾವು ಪ್ರೆಸಿಡೆಂಟ್ ಸ್ಥಾನ ಸಿಕ್ಕೈತೆ ಅಂದ್ರೆ ಈ ಶ್ರೇಯಸ್ ಅವ್ರಿಗೆ ಎಲ್ಲ ಸರ್. ಅವ್ರು ಯಾವ ರೀತಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತಾರೆ? ಅವ್ರ ಕೆಲಸಗಳಾಗಿರ್ಬೋದು ಹ್ಞೂ ಸರ್. ಯಾವ ರೀತಿ ಹೇಳಕ್ ಇಷ್ಟಪಡ್ತಾರೆ? ಏನ್ ಸರ್, ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಏನ್ ಕೈ ಮುಗಿದು ಧನ್ಯವಾದ ಹೇಳಿದ್ರು ತೀರ್ದಲ್ಲ ಸರ್. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಅವರ ಅಭಿಮಾನಕ್ಕೆ. ತಮ್ಮ ವಾರ್ಡಿಂದ ತಾವು ಇನ್ನೂ ರಾಜಕೀಯದಲ್ಲಿ ಬೆಳೀಲಿ, ತಮ್ಮ ಕಷ್ಟಗಳು ಎಲ್ಲ ಸಹಕಾರ ಸಿಗ್ಲಿ, ಎಲ್ಲಾ ಕೆಲಸಗಳು ಆಗ್ಲಿ ಅಂತ ಆಶಿಸ್ತೀವಿ ಸರ್. ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಮಸ್ಕಾರ, ಧನ್ಯವಾದಗಳು.